2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡ ಕೂಡ ಒನ್ ಆಫ್ ದಿ ಟಫೆಸ್ಟ್ ಟೀಮ್ ಎನಿಸಿಕೊಂಡಿದೆ. ಆದರೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಸ್ಟಾರ್ ಆಟಗಾರರೆಲ್ಲ ಹೊರಬಿದ್ದಿದ್ದಾರೆ. ಬಲಿಷ್ಠ ತಂಡವಾಗಿ ಕಾಣ್ತಾ ಇದ್ದಂಥ ಕಾಂಗರೂ ಪಡೆ ಇದೀಗ ಬಲಹೀನವಾಗಿ ಭಾಸವಾಗ್ತಾ ಇದೆ. ಅಷ್ಟಕ್ಕೂ ಆಸೀಸ್ ತಂಡಕ್ಕೆ ಆಗಿರುವಂಥ ಆಘಾತ ಎಂಥದ್ದು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂದಿನ ವಾರದಿಂದ ಶುರುವಾಗಲಿರುವಂಥ ಚಾಂಪಿಯನ್ಸ್ ಟ್ರೋಫಿಗೆ ಸ್ಟಾರ್ ಆಟಗಾರರೇ ಗೈರಾಗ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಇಂಜುರಿ ಭೂತ. ಈ ಇಂಜುರಿ ಭೂತ ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಆಸ್ಟ್ರೇಲಿಯಾ ತಂಡವನ್ನ. ಒಬ್ರಲ್ಲ ಇಬ್ರಲ್ಲ 5 ಪ್ಲೇಯರ್ಸ್ ಚಾಂಪಿಯನ್ಸ್ ಟ್ರೋಫಿಯಿಂದ ಈಗಾಗಲೇ ರೂಲ್ಡ್ ಔಟ್ ಆಗಿದ್ದಾರೆ. ಕ್ಯಾಪ್ಟನ್ನೇ ಹೊರಬಿದ್ದಿದ್ದಾರೆ. ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲೋದು ಹೈ ರಿಸ್ಕ್ ಅಂತ ಆಸೀಸ್ ಪಡೆಯ ಆಟಗಾರನೇ ಹೇಳಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದ 5 ಪ್ಲೇಯರ್ಸ್. ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇದೆ. ಟೂರ್ನಿಗೆ ಆಯ್ಕೆ ಮಾಡಲಾಗಿದ್ದಂಥ 15 ಸದಸ್ಯರಲ್ಲಿ 5 ಆಟಗಾರರು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ. ಹೀಗಾಗಿ ಆಸ್ಟ್ರೇಲಿಯಾ ತಂಡದಲ್ಲಿ 5 ಬದಲಾವಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಆಸ್ಟ್ರೇಲಿಯಾ ತಂಡದಿಂದ ಯಾರೆಲ್ಲ ಹೊರಬಿದ್ದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಟೀಮ್ ಕ್ಯಾಪ್ಟನ್ ಆಗಿದ್ದಂಥ ಪ್ಯಾಟ್ ಕಮಿನ್ಸ್ ಅವರು ಪಾದದ ನೋವಿನ ಕಾರಣದಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ. ಹೀಗಾಗಿ ಈ ಸಲ ತಂಡವನ್ನ ಸ್ಟೀವ್ ಸ್ಮಿತ್ ಅವರು ಮುನ್ನಡೆಸಲಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ತಂಡದ ಪ್ರಮುಖ ವೇಗಿ ಜೋಸ್ ಹ್ಯಾಜಲ್ವುಡ್ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ದಾರೆ. ಕಣಕಾಲಿನ ಹಿಂಭಾಗದ ನೋವಿನ ಸಮಸ್ಯೆಯಿಂದ ಇವರು ಬಳಲ್ತಾ ಇದ್ದಾರೆ. ಇನ್ನು ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಆಗಿರುವಂಥ ಮಿಚೆಲ್ ಮಾರ್ಷ್ ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಅವರು ಸಹ ಚಾಂಪಿಯನ್ಸ್ ಟ್ರೋಫಿಗೆ ಅಲಭ್ಯರಾಗಲಿದ್ದಾರೆ. ಎಡಗೈ ವೇಗಿ ಮಿಚೆಲ್ ಸ್ಟಾರ್ ಕೂಡ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಣಕ್ಕಿಳಿತಾ ಇಲ್ಲ. ವೈಯಕ್ತಿಕ ಕಾರಣಗಳನ್ನು ನೀಡಿ ಟೂರ್ನಿಯಿಂದ ಹಿಂದೆ ಸರಿದಿದ್ದಾರೆ. ಹಾಗೆ ಆಸೀಸ್ ಪಡೆಯ ಆಲ್ರೌಂಡರ್ ಆಗಿರುವಂಥ ಮಾರ್ಕಸ್ ಸ್ಟೋಯ್ನಿಸ್ ಕೂಡ ಅಚ್ಚರಿ ಎನ್ನುವಂತೆ ಕೆಲ ದಿನಗಳ ಹಿಂದಷ್ಟೇ ಏಕದಿನ ಕ್ರಿಕೆಟ್ಗೆ ದಿಢೀರಾಗಿ ನಿವೃತ್ತಿಯನ್ನು ಘೋಷಿಸಿದರು. ಹೀಗಾಗಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಇದೀಗ ಈ 5 ಸ್ಥಾನಕ್ಕೆ ಬದಲಿಯಾಗಿ ಜೇಕ್ ಫ್ರೇಜರ್ ಮೆಕ್ಗುರ್ಕ್, ತನ್ವೀರ್ ಸಂಘ, ಸೆನ್ಸರ್ ಜಾನ್ಸನ್, ಬೆನ್ ದ್ವಾರ್ಶುಯಿಸ್ ಹಾಗೆ ಶಾನ್ ಅಬಾಟ್ ಅವರು ಆಯ್ಕೆಯಾಗಿದ್ದಾರೆ. ಪರಿಷ್ಕೃತ ಆಸ್ಟ್ರೇಲಿಯಾ ತಂಡವನ್ನು ಪ್ರಕಟ ಮಾಡಲಾಗಿದೆ. ಹೀಗೆ ಆಸೀಸ್ನ ಹೊಸ ತಂಡ ಪ್ರಕಟವಾದ ಬೆನ್ನಲ್ಲೇ ಹಲವು ರೀತಿಯ ಚರ್ಚೆಗಳು ಶುರುವಾಗಿವೆ. ಶ್ರೀಲಂಕಾ ಟೆಸ್ಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾವನ್ನ ಮುನ್ನಡೆಸ್ತಾ ಇದ್ದಂಥ ಸ್ಟೀವ್ ಸ್ಮಿತ್ ಅವರನ್ನ ನಾಯಕನನ್ನಾಗಿ ನೇಮಿಸಲಾಗಿದೆ. ಉತ್ತಮ ನಾಯಕತ್ವದ ದಾಖಲೆಯೊಂದಿಗೆ ಸ್ಮಿತ್ ಮುನ್ನಡೆಯನ್ನು ಸಾಧಿಸಿದ್ದು ಅಚ್ಚರಿಯೇನಿಲ್ಲ. ಆದರೆ ತಂಡದ ನಿರ್ಧಾರವನ್ನ ಡೇವಿಡ್ ವಾರ್ನರ್ ಸೇರಿದಂತೆ ಅನೇಕರು ಶ್ಲಾಘನೆ ಕೂಡ ಮಾಡಿದ್ದಾರೆ. ಆದ್ರೀಗ ಸ್ಟಾರ್ ಪ್ಲೇಯರ್ಸ್ ಇಲ್ಲದೆ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲೋದು ತುಂಬಾನೇ ರಿಸ್ಕ್ ಎಂದಿದ್ದಾರೆ ಡೇವಿಡ್ ವಾರ್ನರ್ ಕೂಡ. ಇನ್ನು ಆಸ್ಟ್ರೇಲಿಯಾ ಮಾತ್ರವಲ್ಲದೆ ಸೌತ್ ಆಫ್ರಿಕಾ ತಂಡದ ಬಲಗೈ ವೇಗದ ಬೌಲರ್ ಜೆರಾರ್ಡ್ ಕೋಟ್ಜಿ, ವೇಗದ ಬೌಲರ್ ಅನ್ರಿಕ್ ನೋಕಿಯಾ ಹಾಗೆ ಇವರು ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಾರೆ. ಇನ್ನು ಟೀಂ ಇಂಡಿಯಾದಲ್ಲಿ ಬೆನ್ನು ನೋವಿನ ಸಮಸ್ಯೆಯ ಕಾರಣದಿಂದಾಗಿ ಜಸ್ಪ್ರೀತ್ ಬುಮ್ರಾ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ. ಪಾಕಿಸ್ತಾನದ ಸ್ಟಾರ್ ಬೌಲರ್ ಹ್ಯಾರಿಸ್ ರೌಫ್ ಕೂಡ ಗಾಯದ ಕಾರಣದಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಗಾಯದ ಸಮಸ್ಯೆಯಿಂದಾಗಿ ಸ್ಟಾರ್ ಆಟಗಾರರೇ ಹೊರಬೀಳುತ್ತಿದ್ದಾರೆ. ಇದು ಅಭಿಮಾನಿಗಳಿಗೆ ತುಂಬಾನೇ ನಿರಾಸೆ ಮೂಡಿಸಿದೆ. ನಮಸ್ಕಾರ.